ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್. ಇವತ್ತು ಸೂಪರ್ ಟೇಸ್ಟಿಯಾದಂಥ ಸಬ್ಬಕ್ಕಿ ಖೀರೂನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ನೀವು ಎಷ್ಟು ಸೂಪರಾಗಿರುತ್ತೆ ಅಂದರೆ ಇದು ಪಾಯಸ ಅಲ್ಲ, ಅಮೃತದ ಥರ ಇರುತ್ತೆ. ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅಂತ ಕೇಳ್ಕೊತಾ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸಬ್ಬಕ್ಕಿ ಖೀರು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ತುಂಬ ತಂಪಾದಂಥ ಒಂದು ಪದಾರ್ಥ. ವಾರದಲ್ಲಿ 2 ಸಲ ತಿಂತಾ ಬಂದರೆ ಇದನ್ನು ಶರೀರದಲ್ಲಿ ಉಷ್ಣಾಂಶನ ಕಡಿಮೆ ಮಾಡಿ ತುಂಬ ಅನೇಕ ಕಾಯಿಲೆಗಳನ್ನು ತಡೆಗಟ್ಟುತ್ತೆ. ಅಷ್ಟು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ, ದೊಡ್ಡವರು ಎಲ್ಲರೂ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲೊಂದು ಬಾಣಲಿಗೆ ನಾನು ದಪ್ಪ ಸಬ್ಬಕ್ಕಿನ ಒಂದು ಬಟ್ಲಷ್ಟು ತಗೊಂಡು 2 ಸಲ ಫ್ರೆಶ್ ಆಗಿ ತೊಳ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 1.5 ಬಟ್ಲಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ತೆಳುವಾಗಿ ಪಾಯಸ ಬೇಕು ಅನ್ನೋರು 2 ಬಟ್ಲು ನೀರನ್ನು ಸೇರಿಸ್ಕೋಬೋದು. ಇಲ್ಲಿ ನಾನು ಕಲರ್ಗೆ ಸ್ವಲ್ಪ ಅರಿಶಿಣನ ಹಾಕ್ತಾಯಿದ್ದೀನಿ. ಈ ಅರಿಶಿಣನೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನಾನು ಯಾವುದೇ ಇಲ್ಲಿ ಫುಡ್ ಕಲರ್ಸ್ನ ಬಳಸಿಲ್ಲ, ನ್ಯಾಚುರಲ್ ಆದಂಥ ಅರಿಶಿಣನ ಹಾಕಿ ಈಗ ಲಿಡ್ನ ಕ್ಲೋಸ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ಮ್ಯಾಜಿಕ್ ರೀತಿ ಆಗುತ್ತೆ. ಎಷ್ಟು ಕಲರು ಈ ರೀತಿ ಚೇಂಜ್ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ನೀವು ಮನೆಗೆ ಗೆಸ್ಟ್ಗಳೆಲ್ಲ ಬಂದರೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಬೇಗನೆ ಸುಲಭವಾಗೂ ಕೂಡ ಮಾಡ್ಕೋಬೋದು. 1-2-3 ಪದಾರ್ಥಗಳಿದ್ದರೆ ಸಾಕು, ಇದು ಪಾಯಸ ಬೇಗನೆ ರೆಡಿಯಾಗುತ್ತೆ. ಈಗ 1 MTR ಬಾದಾಮ್ ಪೌಡ್ರನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ. ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ತುಂಬಾ ಬೇಗ ಅಂದರೆ ಬೇಗ ಆಗೋಗುತ್ತೆ. ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂತ ಹೇಳೋರು ಜಾಸ್ತಿ ಹಾಕೋಬೋದು. ಸ್ವಲ್ಪ ಕಡಿಮೆ ಲಿಮಿಟ್ ಆಗಿರೋರು ಸ್ವಲ್ಪ ಒಂದು ಅರ್ಧದಷ್ಟು ಬಟ್ಲು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸಕ್ಕರೆ ಎಲ್ಲ ಕರಗಿ ಹೊಂದ್ಕೊಳ್ಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು 1.5 ಬಟ್ಲಷ್ಟು ಹಾಲನ್ನು, ಚೆನ್ನಾಗಿ ಕಾಯಿಸಿರೋ ಹಾಲನ್ನು ಹಾಕ್ತಾಯಿದ್ದೀನಿ. ನೀವು ತುಂಬ ಗಟ್ಟಿ ಬೇಕು ಅನ್ನೋರು ಬರೀ ಒಂದು ಬಟ್ಲು ಹಾಕ್ಕೊಳ್ಳಿ ಸಾಕು. ಸ್ವಲ್ಪ ಕೈಯಲ್ಲಿ ಸ್ಪೂನಲ್ಲಿ ತಿನ್ಬೋದು, ಅಷ್ಟು ಗಟ್ಟಿಯಾಗಿ ಸಿಗುತ್ತೆ. ಸ್ವಲ್ಪ ಪಾಯಸದ ಥರ ತೆಳುವಾಗಿ ಬೇಕು ಅನ್ನೋರು 1.5 ಬಟ್ಲು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ ಪಾಯಸ ಅಂತ. ಇದು ಇಷ್ಟೇ ಬೇಗನೆ ಆಗೋಗುತ್ತೆ. ಇದಕ್ಕೆ ಕೊಬ್ಬರಿನೂ ಕೂಡ ತುರಿದ್ಬಿಟ್ಟು ಮೇಲೆಲ್ಲ ಉದುರಿಸ್ಕೋಬೋದು, ಇಲ್ಲ ರುಬ್ಬಿ ಕೂಡ ಹಾಕ್ಬೋದು. ಕೊಬ್ಬರಿ, ಗೋಡಂಬಿ, ಬಾದಾಮಿ ಎಲ್ಲ ರುಬ್ಬಿನೂ ಕೂಡ ಹಾಕ್ಬೋದು. ನಾನಿಲ್ಲಿ ಒಂದು ಅರ್ಧ ಸೌಟಷ್ಟು ಕಾಯಿಸಿರೋ ತುಪ್ಪನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ದ್ರಾಕ್ಷಿಗಳನ್ನು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಕಲ್ಲಂಗಡಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಎರಡನ್ನೂ ಕೂಡ ಚೆನ್ನಾಗಿ ಈ ತುಪ್ಪದಲ್ಲಿ ಹುರ್ಕೊಳ್ಳೋಣ ಗರಿಯಾಗೋ ತನಕ. ಇದು ತುಂಬಾ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಇದು ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಎನರ್ಜಿನೂ ಕೂಡ ಹೌದು. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ಪಾಯಸದಲ್ಲಿ ಇದು ಸಾಫ್ಟ್ ಆಗೋದಿಲ್ಲ, ಪಾಯಸದ ಜೊತೆ ಗರಿಯಾಗಿ ಸಿಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗರಿಯಾಗಿದೆ. ಈ ಕಲ್ಲಂಗಡಿ ಬೀಜ ಹಾಗೆ ದ್ರಾಕ್ಷಿ ಎಲ್ಲ ಇದನ್ನು ಪಾಯಸಕ್ಕೆ ಸೇರಿಸ್ಕೊಳ್ಳೋಣ. ಇಷ್ಟೇ, ಇದು ಬೇಗನೆ ಆಯಿತು. ಇದನ್ನು ಗೆಸ್ಟ್ಗಳಿಗೆ ಆಗಲಿ ಮನೆ ಮಕ್ಕಳಿಗೆ ಆಗಲಿ ಸರ್ವ್ ಮಾಡಿದ್ರೆ ನಮಗೂ ಒಂದು ಒಳ್ಳೆ ಖುಷಿ ಇರುತ್ತೆ ಈ ರೀತಿ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.